ಹರಿವಾಮ್ ಸ್ನೇಹಿತರೆ, ಇದನ್ನೆಲ್ಲ ಏನು ನೋಡ್ತಾ ಇದ್ರೆ ನೀವು, ಬನ್ನೇರ್ಘಟ್ಟ ಮೇನ್ ರೋಡಲ್ಲಿ ಇದಿದೆ. ಬನ್ನೇರ್ಘಟ್ಟ ಟು ಜಿಗಣಿಗೆ ಹೋಗೋ ರೋಡಲ್ಲಿ ಇದಿದೆ. ಕುಶಲ್ ಎವರ್ ಗ್ರೀನ್ ಅನ್ನೋ ಒಂದು ಹೆಸರಲ್ಲಿ ಇದೊಂದು ದೊಡ್ಡ ಶೋರೂಮ್ ಆಗಿದೆ. ಇದು ಏನಂದರೆ ವಾಲ್ಗೆ ಫಿಕ್ಸ್ ಮಾಡುವಂಥ ವಾಲ್ ಫಿಕ್ಸರ್ ಇರ್ಬೋದು, ಎಲ್ಲ ಒಂದು ನ್ಯಾಚುರಲ್ಲಾಗಿ ಬಂದಿರೋ ಥರ ಇದೆ. ಇದು ನೋಡಿ 0% ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಯಾವುದೇ ನೀರು ಹಾಕೋದಾಗಲಿ ಅಥವಾ ಗೊಬ್ಬರ ಹಾಕೋದಾಗಲಿ ಏನೂ ಇರೋದಿಲ್ಲ. ಇವತ್ತು ಬೆಂಗಳೂರಲ್ಲಿ ಮನೆಗಳಲ್ಲಿ ಯಾರು ನೀರು ಹಾಕ್ಕೊಂಡು ಅದು ಗೊಬ್ಬರ ಹಾಕೋಂಥ ಟೈಮ್ ಎಲ್ಲಿರುತ್ತೆ, ಇದನ್ನು ನೀವು ನೋಡಿ ನಾನು ತೋರಿಸ್ತೀನಿ. ನೀವು ಬನ್ನಿ, ಯಾವ ರೀತಿಯಾಗಿ ಎಲ್ಲ ಥರ ಡಿಸೈನ್ಸ್ ಆಗಲಿ ಯಾವ ರೀತಿಯಾಗಿದೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇವತ್ತು ಮನೆಗಳಿಗೆ ಯಾವ ರೀತಿ ಬೇಕಾದರೂ ಅಲಂಕಾರ ಮಾಡ್ಬೋದು. ಆದರೆ ನೇಚರ್ ಫ್ರೆಂಡ್ಲಿ ಅಲಂಕಾರ ಒಂದು ರೀತಿ ಒಂದು ಸ್ಟ್ಯಾಂಡರ್ಡೇ ಬೇರೆ ಇದೆ. ಇದನ್ನು ನೀವು ನೋಡ್ಬೋದು, ಯಾವುದೇ ಪೇಂಟಿನ ಅವಶ್ಯಕತೆ ಇಲ್ಲ. ಈ ರೀತಿ ಗ್ರಾಸ್ ಬುಷಸ್ ಹಾಕೋದ್ರಿಂದ ಮನೆಯ ಅಲಂಕಾರ ಮತ್ತು ಹಾಲ್ನ ಒಂದು ಮೆರುಗು ಮತ್ತಷ್ಟು ಹೆಚ್ಚಿಸುತ್ತೆ. ಸ್ನೇಹಿತರೆ, ಇದನ್ನು ನೋಡ್ಬೋದು, ಸೇಮ್ ಬಾಳೆ ಗಿಡದ ಥರನೇ ಇದೆ. ಆದರೆ ಇದು ಪ್ಲಾಸ್ಟಿಕ್ ಸೇಮ್ ಟು ಸೇಮ್ ಇದೆ. ನೀವು ಮನೆಯ ಹಾಲಲ್ಲಿ ಕೂಡ ಇಡ್ಬೋದು ಇದನ್ನು. ಈ ರೀತಿಯ ಹಲವಾರು ಅರೇಂಜ್ಮೆಂಟ್ಸ್ಗಳು ಕೂಡ ಸಿಗ್ತದೆ. ಎಲ್ಲ ರೀತಿಯ ವಿಧ ವಿಧವಾದ ಅರೇಂಜ್ಮೆಂಟ್ಸ್ಗಳು. ಸ್ನೇಹಿತರೆ, ಯಾರಿಗೆಲ್ಲ ಹಸಿರು ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಹಸಿರು ಇಷ್ಟ, ಪ್ರಕೃತಿ ಇಷ್ಟ. ಪ್ರಕೃತಿಲಿ ಇರುವಂಥ ಒಂದು ಹೂಗಳಾಗ್ಲಿರ್ಬೋದು ಅಥವಾ ಗಾರ್ಡನ್ನು ಎಲ್ಲ ನಮಗೆ ಇಷ್ಟನೇ. ಆದರೆ ನಾವು ಪ್ರತಿ ದಿವಸ ಗಾರ್ಡನ್ಗೆ ಆಗದೇ ಇರ್ಬೋದು. ನಾವು ಆಫೀಸ್ಗಳಲ್ಲಿ ಕೆಲಸಗಳು ಮಾಡಿ ಸಾಕಷ್ಟು ಸ್ಟ್ರೆಸ್ಗಳನ್ನ ಇಟ್ಕೊಂಡು ಮನೆಗೆ ಬಂದಿರ್ತೀವಿ, ಅಥವಾ ಯಾವುದೋ ಬಿಸ್ನೆಸ್ ಟೆನ್ಷನ್ನು. ಆದರೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಹಸಿರು ನಮ್ಮ ಜೊತೆನೇ ಇದ್ದರೆ ಏನೋ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ನಾವು ಕಾಣ್ಬೋದು. ನಮ್ಮ ಮನೆಗಳಲ್ಲಿ ಕೈ ತೋಟಗಳನ್ನ ಮಾಡ್ಕೊಂಡಿರ್ತೀವಿ, ಅಥವಾ ಮನೆ ಒಳಗಡೆ ನಾವು ಒಂದಷ್ಟು ಹಲವಾರು ನ್ಯಾಚುರಲ್ ಆಗಿರೋದನ್ನೇ ತಂದು ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗ್ದಲೇ ಇರ್ಬೋದು, ಅವಕ್ಕೆಲ್ಲ ನೀರು ಆಗ್ತಾ ಇರ್ಬೋದು. ನೋಡಿ, ಇದೆಲ್ಲ ಒಂದು ಆರ್ಟಿಫಿಷಿಯಲ್ ಗಾರ್ಡನ್ ಅಂತ ಹೇಳ್ಬೋದು. ಇದನ್ನು ನಿಮ್ಮ ಗಾರ್ಡನ್ಗಳಲ್ಲಿ ಆಗಿರ್ಬೋದು, ಅಥವಾ ಮನೆ ಒಳಗಡೆ ಆಗಿರ್ಬೋದು, ರೂಮಲ್ಲಿ ಆಗಿರ್ಬೋದು, ಅಥವಾ ಹಾಲಲ್ಲೇ ಆಗಿರ್ಬೋದು, ಭಾಳಷ್ಟು ಒಂದು ರಿಚ್ ಲುಕ್ ಅಂತ ಆಗುತ್ತೆ ಇದೆಲ್ಲ. ಗ್ರಾಸ್ ಬುಷಸ್ ಕೂಡ ಮನೆ ಒಳಗಡೆ ಭಾಳಷ್ಟು ಅಲಂಕಾರ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಈ ಥರ ಪಾರ್ಟ್ಸ್ಗಳು ಕೂಡ ಸಿಗ್ತದೆ ಇಲ್ಲಿ. ಈ ರೀತಿ ಸಣ್ಣ ಸಣ್ಣ ಪಾರ್ಟ್ಗಳು ಇರ್ಬೋದು. ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳನ್ನೇ ತಂದು ಇಟ್ಕೋಬೋದು. ಆದರೆ ಎಲ್ಲಾದರೂ ಟ್ರಿಪ್ಗೆ ಹೋದರೆ ಅಥವಾ ಊರುಗಳಿಗೆ ಹೋದರೆ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನೀರು ಹಾಕಲಿಲ್ಲ ಅಂದರೆ ಅದೆಲ್ಲ ಒಣಗೋಗುತ್ತೆ. ಸ್ವಲ್ಪ ಮೇಂಟೈನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇ ಆಗ್ತದೆ. ಆದರೆ ಇದೆಲ್ಲ ಯಾವುದೇ ರೀತಿ ಯಾವುದೇ ಕಷ್ಟ ಆಗೋದಿಲ್ಲ. ಇದನ್ನೆಲ್ಲ ತೊಳೆದು ಕೂಡ ಇಟ್ಬೋದು, ಭಾಳ ಚೆನ್ನಾಗಿರುತ್ತೆ ಇದೆಲ್ಲ. ನೋಡಿ, ಈ ರೀತಿ ಬುದ್ಧ, ಬಸವ ಅಥವಾ ಬೇರೆ ಬೇರೆ ರೀತಿಯ ಮಾನ್ಯುಮೆಂಟ್ಗಳು ಕೂಡ ಇಲ್ಲಿ ಹಲವಾರು ನೋಡ್ಲಿಕ್ಕೆ ಸಿಗ್ತದೆ. ಚಿಕ್ಕದು ಮತ್ತು ದೊಡ್ಡದು ಎಲ್ಲ ರೀತಿಯ ಮಾನ್ಯುಮೆಂಟ್ಗಳು ಇಲ್ಲಿ ಕಾಣ್ತವೆ. ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಎಷ್ಟಾಗ್ಬೋದು ಇದು ಪ್ರೈಸು? ಇದೆಲ್ಲ 1500
ಆ ಥರ. ಸ್ಟ್ಯಾಂಡ್ ಸಪ್ರೇಟು. ಓಕೆ, ಸ್ಟ್ಯಾಂಡ್ ಸಪ್ರೇಟ್ ಇರುತ್ತೆ, ಈ ರೀತಿ ಬುಕ್ಕೆ ಸಪ್ರೇಟ್ ಇರುತ್ತೆ. ಸಪ್ರೇಟ್. ಓಕೆ, ಯಾವ ಕಲರ್ಸ್ ಬೇಕು ಎಲ್ಲ ವೆರೈಟೀಸ್ ಇದೆ ನಮ್ಮ ಹತ್ರ. ಸ್ನೇಹಿತರೆ ನೋಡಿ, ಇದೊಂದು ಟೇಬಲ್ ಇದೆ. ಈ ಟೇಬಲ್ ಮೇಲೆ ಒಂದು ಚೇರ್ ತಡೆಯಿದೆ ನೋಡಿ. ಈಗೊಂದು ಟೇಬಲ್ ಇದೆ, ಈಗ ನಾವು ಇಲ್ಲಿ ಕೂತಿದ್ದೀವಿ. ಇದ್ರಲ್ಲಿ ಏನು ಚೆನ್ನಾಗಿಲ್ಲ, ಆದರೆ ಯಾವ ರೀತಿ ಒಂದು ಚಂದನ ಯಾವ ರೀತಿ ಆ್ಯಡ್ ಮಾಡ್ಬೋದು ನೋಡಿ. ನೋಡಿ ಈಗ ಇದು ಒಂದು ಯಾವ ರೀತಿ ಆ್ಯಡ್ ಆಯಿತು ಅಂದ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬಟ್ ಇದು ಭಾಳ ವೆಯ್ಟ್ಲೆಸ್ ಇದೆ, ಭಾಳ ಈಸಿಯಾಗಿ ಕ್ಯಾರಿ ಮಾಡ್ಬೋದು. 1500. ಓಕೆ, ಇದು 1000 ರುಪೀಸ್. 1000 ರುಪೀಸ್. ನೋಡಿ ಎಷ್ಟೊಂದು ಥರ ಕಲೆಕ್ಷನ್. ಮನೆಗಳಲ್ಲಿ ಚಿಕ್ಕ ಗಾರ್ಡನ್ ಮಾಡಿದ್ದೀರಾ ನೋಡಿ, ಈ ರೀತಿ ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ. ನಿಮ್ಗೆ ಎಷ್ಟು ಹೈಟ್ ಬೇಕು, ಎಷ್ಟು ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, ಈ ರೀತಿ ಮಾಡ್ಕೊಡ್ತಾರೆ. ನೀವೇನು ಎಲ್ಲ ಫ್ಲವರ್ಸ್ ಕಲೆಕ್ಟ್ ಮಾಡಿರ್ತೀವಿ. ಎಲ್ಲ ಕಲರು ಸಿಗುತ್ತೆ. ಎಲ್ಲ ಕಲರ್ ಸಿಗುತ್ತೆ. ಇದಕ್ಕೇನು ನೀರು ಹಾಕ್ಬೇಕಾಗಿಲ್ಲ, ಏನೂ ಇಲ್ಲ. ಬರೀ ಸ್ಪ್ರೇ ವಾಶ್ ಮಾಡ್ಬೋದು. ಸ್ಪ್ರೇಯಿಂದ ವಾಶ್ ಮಾಡ್ಬೋದು ಆರಾಮ. ಹೌದಾ? ನೋಡಿ ಇದು ಕಲ್ಲು ಫೈಬರ್, ಏನು ಇದಿಲ್ಲ, ವೆಯ್ಟೇ ಇಲ್ಲ. ಸೇಮ್ ಅವರೇ, ಇಷ್ಟು ಚಿಕ್ಕದು ಕೂಡ ಸಿಗುತ್ತೆ ನಿಮ್ಮ ಹತ್ರ? ಹ್ಞೂ ಅಣ್ಣ. ಎಷ್ಟು ಇದು ಪ್ರೈಸು? ಜಸ್ಟ್ 43. 43 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಓಕೆ, 43 ರುಪೀಸಿಂದ ಸ್ಟಾರ್ಟ್ ಆದರೆ ನೋಡಿ, ಇಲ್ಲಿ ಡಿಫ್ರೆಂಟ್ ಸೈಜು ಸಿಗುತ್ತೆ. ಎಲ್ಲ ಥರ ಸೈಜ್ ಕೂಡ ಸಿಗುತ್ತೆ ನೋಡಿ. ಎಲ್ಲ ಕಲರು ಸಿಗುತ್ತೆ. ಓ, ಇಷ್ಟು ದಪ್ಪ ಕೂಡ ಸಿಗುತ್ತೇನ್ರಿ ನಿಮ್ಮ ಹತ್ರ? ಹ್ಞೂ ಅಣ್ಣ. ಓ, ಇದು ಆ ಕಡೆ ಗಾರ್ಡನ್ ಮಾಡಿರ್ತಾರಲ್ಲ, ಆ ಗಾರ್ಡನ್ ಇಷ್ಟು ದೊಡ್ಡದಿಟ್ಟು ಇಷ್ಟು ದೊಡ್ಡ ಮರಗಳನ್ನು ಕೂಡ ಇದ್ರಲ್ಲಿ ಹಾಕ್ಬೋದಲ್ಲ? ವಿಶೇಷವಾಗಿದೆ, ಒಂದು ರಾಯಲ್ ಲುಕ್ ಇದೆ ಇದು. ಇದು ಮನೆ ಒಳಗಡೆ ಇಡ್ಬೋದು, ಹಾಲಲ್ಲಿ ಇಡೋಕ್ಕೆ ಎಲ್ಲ ಚೆನ್ನಾಗಿದೆ. ಹಾಲಲ್ಲಿ ಇಡ್ಲಿಕ್ಕೆಲ್ಲ ಇದು ಭಾಳ ಚೆನ್ನಾಗಿದೆ ನೋಡ್ರಿ. ಇದು ಭಾಳ ವೆಯ್ಟ್ಲೆಸ್ ಕಣ್ರಿ. ಹಾಂ, ಏನು ಇದು, ಏನು ಮೆಟೀರಿಯಲ್ ಇದು? ಫೈಬರ್ ಅಣ್ಣ. ಫೈಬರ್ ಎಲ್ಲ ಫೈಬರ್, FRP ಅದೇ ಸಿಗುತ್ತೆ. ಓಕೆ, ಭಾಳ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ, ಕ್ಯಾರಿ ಮಾಡಲಿಕ್ಕೂ ಕೂಡ ಭಾಳ ಈಸಿ ಅನಿಸುತ್ತೆ. ಏನ್ರಿ ಇದು, ಎಲ್ಲ ಥರ. ಇದು 2 ಅಡಿ ಇದೆಯಾ ಇದು? ಹಾಂ, 2 ಫೀಟ್ ಅಣ್ಣ. 2 ಫೀಟು, ಭಾಳ ಚೆನ್ನಾಗಿದೆ. ಎಷ್ಟಾಗ್ಬೋದು ಇದು ಪ್ರೈಸ್? 500 ರುಪೀಸು. ಭಾಳ ಚೆನ್ನಾಗಿದೆ ನೋಡಿ. ಇದು ಕೂಡ ಡಿಫ್ರೆಂಟ್ ಆಗಿದೆ, ಒಂದು ಒರಿಜಿನಲ್ ಅನ್ನೋ ಥರನೇ ಇದೆ. ಏನ್ರಿ ಇದು, ಜನಗಳನ್ನೆಲ್ಲ ಬಕ್ರ ಮಾಡ್ತೀರೇನ್ರಿ? ಇಲ್ಲ ಅಣ್ಣ, ಒರಿಜಿನಲ್ ಥರನೇ ಇದೆಯಲ್ರಿ ಇದು. ಸ್ನೇಹಿತರೆ, ನೀವು ಯಾರು ಬಕ್ರ ಹಾಕ್ಬೇಡಿ. ಇದು ಎಲ್ಲ ನೀವು ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇದು ಒರಿಜಿನಲ್ ಥರ ಮಾಡಿದ್ದಾರೆ, ಆದರೆ ಇದು ಯಾವುದು ಒರಿಜಿನಲ್ಲ, ಆರ್ಟಿಫಿಷಿಯಲ್ಲು, ಪ್ಲಾಸ್ಟಿಕ್ ಕಣ್ರಿ ಇದೆಲ್ಲ. ನೋಡ್ರಿ, ಇದನ್ನ ಯಾರಾದ್ರೂ ಪ್ಲಾಸ್ಟಿಕ್ ಅಂತ ಅನ್ಸುತ್ತಾ? ಆದರೆ ಇದೆಲ್ಲ ವಾಷಬಲ್ಲು. ಅಲ್ಲಾಡು ಕಾಫಿ ಬೀಜದ ಥರ ಮಾಡ್ಬಿಟ್ಟಿರಲ್ರಿ, ಏನ್ರಿ ಇದು? ಎಲ್ಲ ಆರ್ಟಿಫಿಷಿಯಲ್ ಅಣ್ಣ ಅದು. ಓ, ಇದೇನೋ ವುಡ್ ಥರ ಇದೆ? ರಿಯಲ್ ಅಣ್ಣ ಅದು. ಇದು ರಿಯಲ್ ವುಡ್ಗೆ ಇದನ್ನ ಜೈಟ್ ಮಾಡಿರೋದಲ್ಲ? ಹ್ಞೂ ಅಣ್ಣ. ಓಕೆ ಓಕೆ, ಇದು ಜಸ್ಟ್ 6000 ಅಣ್ಣ. ಹಾಂ, ಭಾಳ ರಿಯಲಿಸ್ಟಿಕ್ ಆಗಿದೆ. ಏನ್ರಿ ಇದು? ಎಲ್ಲ ಆರ್ಟಿಫಿಷಿಯಲ್ ಅಣ್ಣ, ನಮ್ಮ ಕಡೆ ಎಲ್ಲ ಆರ್ಟಿಫಿಷಿಯಲ್ ಸಿಗುತ್ತೆ. ಹಾಂ, ಎಲ್ಲ ವಾಷೇಬಲ್. ಎಲ್ಲ ವಾಷಬಲ್ಲು, ಎಲ್ಲ ಸೇಮ್ ನರ್ಸರಿ ಥರನೇ ಇದೆ. ಆದರೆ ಇದು ಯಾವುದು ಕೂಡ ರಿಯಲ್ ಅಲ್ಲ, ಇದು ಎಲ್ಲದು ಒಂದು ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ಕಿಂದ ಆಗಿರೋಂಥ ಒಂದು ನರ್ಸರಿ. ಗಣೇಶ, ಈ ರೀತಿ ಎಲ್ಲ ರೀತಿಯ ಫಾಂಡೆಂಟ್ ಕೂಡ ಸಿಗುತ್ತೆ. ಎಷ್ಟಾಗ್ಬೋದು ಪ್ರೇಮ್ ಅವರೇ? ನಮ್ಮ 12,650 ಅಣ್ಣ. 12,650ಗೆ ಈ ಥರ ಒಂದು ಫಾಂಡೆಂಟ್ ಸಿಗುತ್ತೆ. ಏನಿದು, ಬೋಧಿ ವೃಕ್ಷನಾ? ಬೋಧಿ ವೃಕ್ಷದ ಕೆಳಗಡೆ ಬುದ್ಧ. ಓಕೆ, ಸೆಟಪ್ ಮಾಡ್ಕೊಡ್ತೀವಿ. ಬುದ್ಧಂತ ಈ ಥರ ಒಂದು ಥೀಮ್ ನಮ್ಮ ಮನೆ ಹಾಲಲ್ಲಿ ಆಗಿರ್ಬೋದು, ಅಥವಾ ಹೊರಗಡೆ ಫಾರ್ಮ್ ಹೌಸ್ ಮಾಡ್ಬೋದು, ಅಥವಾ ಚಿಕ್ಕ ಗಾರ್ಡನ್ಗಳಲ್ಲಿ ಮನೆಯಲ್ಲಿ ಮಾಡ್ಬೋದು. ಏನಿದು ಸೇಮ್ ಕಲ್ಲಿನ ಥರನೇ ಇದೆ? ಫೈಬರ್ ಅಣ್ಣ, ಎಲ್ಲ ಫೈಬರ್ ಮೆಟೀರಿಯಲ್. ನೋಡಿ, ಜಾಸ್ತಿ ವೆಯ್ಟ್ ಇಲ್ಲ, ಭಾಳ ಸಿಂಪಲ್ ವೆಯ್ಟ್ ಇದೆ. ಈ ಥರ ಒಂದು ಥೀಮ್ ಸೆಟಪ್ ಮಾಡ್ಕೊಂಡ್ರೆ ಯಾವುದೇ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಇದೆಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಆರಾಮಾಗಿ ಮತ್ತೆ ಇಡ್ಬೋದಲ್ಲ. ರೆಟ್ಟೆಗಳೆಲ್ಲ ಇದೆಯಲ್ಲ, ಇದೆಲ್ಲ ಯಾವ್ದು, ಏನೇನು ಸೈಜ್, ಎಲ್ಲ ಸೈಜು ಸಿಗುತ್ತಾ? ಎಲ್ಲ ಸೈಜ್. ಈಗ ಕಸ್ಟಮರು ಒಂದು ವಾಲಿಗೆ ಇಷ್ಟು, ಈ ಒಂದು ಡೈಮೆನ್ಷನಲ್ಲಿ ನಮ್ಗೆ ಇಷ್ಟು ದೊಡ್ಡದು ಬೇಕು ಅಂದರೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ವಾಲ್ಮೇಟ್ ಹಾಕೋದ್ರಿಂದ, ಒಂದು ಹಾಲಲ್ಲಿ ಈ ರೀತಿ ಒಂದು ಗೋಡೆಗೆ ಈ ರೀತಿ ಒಂದು ವಾಲ್ಮೇಟ್ ಹಾಕೋದ್ರಿಂದ ಟೋಟಲಿ ಒಂದು ಹಾಲಿನ ಒಂದು ಸೌಂದರ್ಯನೇ ಚೇಂಜ್ ಆಗುತ್ತೆ.
ಸ್ನೇಹಿತರೆ, ನಾವು ಯಾರನ್ನಾರು ಮೀಟ್ ಆಗೋ ಸಂದರ್ಭದಲ್ಲಿ ಅಥವಾ ಗೆಸ್ಟ್ಗಳಿರ್ಬೋದು ಅಥವಾ ಆಫೀಸ್ ಬಾಸ್ಗಳ್ನಿರ್ಬೋದು, ಅದೇ ರೀತಿ ಫ್ರೆಂಡ್ಸ್ಗಳ್ನ ಮೀಟ್ ಆಗೋ ಸಂದರ್ಭದಲ್ಲಿ ನಾವು ಬೊಕ್ಕೆ ಕೊಡೋ ಸಂಸ್ಕೃತಿ ಇದೆ. ಆ ಸಮಯದಲ್ಲಿ ಈ ರೀತಿ ಒಂದು ಆರ್ಟಿಫಿಷಿಯಲ್ ಬೊಕ್ಕೆ ಕೊಟ್ಟರೆ ಇದು ಯೂಸ್ ಆಗುತ್ತೆ ಮತ್ತು ಜಾಸ್ತಿ ದಿವಸ ಇರುತ್ತೆ. ಆದರೆ ಒಂದು ನ್ಯಾಚುರಲ್ ಬೊಕ್ಕೆ ಕೊಟ್ಟರೆ ಅದನ್ನೆಲ್ಲಾದರೂ ಬಿಸಾಕ್ತೀವಿ, ಅದರಿಂದ ಯೂಸ್ ಆಗಲ್ಲ. ಸೊ ಈ ಒಂದು ಸಂಸ್ಕೃತಿ ಕಂಟಿನ್ಯೂ ಆಗಲಿ ಅನ್ನೋದು ನನ್ನ ಉದ್ದೇಶ ಇದೆ. ಪ್ರೇಮ್ ಅವರೇ, ಇದ್ರ ಪ್ರೈಸ್ ಎಷ್ಟಾಗ್ಬೋದು? ಇದು 1495 ಅಣ್ಣ. 1495. ಚೆನ್ನಾಗಿದೆ. ಪ್ರೇಮ್ ಅವರೇ, ನಿಮ್ಮ ಕುಶಾಲ್ ಎವರ್ಗ್ರೀನ್ ಎಲ್ಲಿ ಬರುತ್ತೆ? ಇದು ನಿಯರ್ ಬನ್ನಾರ್ಘಟ್ಟ. ಬನ್ನೇರ್ಘಟ್ಟದ ಹತ್ರ ಬರುತ್ತೆ. ಓಕೆ, ಬನ್ನೇರ್ಘಟ್ಟ ಟು ಜಿಗಣಿಗೆ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತಲ್ವಾ? ಓಕೆ. ನಮ್ಮ ಕಡೆಯಿಂದ ನಮ್ಮ ಚಾನಲ್ ನೋಡ್ಕೊಂಡು ಬಂದವ್ರಿಗೆಲ್ಲ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡಬೇಕು ನೀವು, ಓಕೆನಾ? ನೋಡಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಬನ್ನಿ, ಭೇಟಿ ಕೊಡಿ. ನಿಮ್ಗೆ ಯಾವ್ಯಾವ ಥರ ಬೇಕು ಎಲ್ಲ ರೀತಿಯಾದಂಥ ಒಂದು ಫ್ಲೇವರ್ಗಳ ಒಂದು ಲೋಕನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ನಿಮಗಾಗಿ. ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ. ಕುಶಾಲ್ ಎವರ್ಗ್ರೀನ್ಗೆ ಬನ್ನಿ. ನಿಮಗಾಗಿ ಸಾಕಷ್ಟು ಹೂಗಳು ನಿಮಗಾಗಿ ಕಾಯ್ತಾ ಇದ್ದಾವೆ.